ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ತಿರುಗೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸುತ್ತೇನೆ. ಈ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತೈತೆ. ಈ ನಮ್ಮ ಸಭೆಗಳಲ್ಲಿ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶ ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ನೀವು ಲೈಕ್ ಮಾಡಿ ಫಾಲೋ ಮಾಡುವಂಥದ್ದಾದರೆ ನಮ್ಮ ಸಭೆಯಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೆ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ನಿಮಗೆ ಆದಷ್ಟು ಸಹಾಯ ಮಾಡುವುದಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಈ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತ, ಈಗ ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡಲು ತಿಳಿಯಲು ನಾವು ಹೊರಟುತ್ತಿರುವಾಗ ಪವಿತ್ರಾತ್ಮನೇ, ನಮಗೆ ಉಪದೇಶದ ಆತ್ಮನೇ, ಸತ್ಯದ ಆತ್ಮನೇ ಸ್ತೋತ್ರ ಸ್ವಾಮಿ. ನಮ್ಮನ್ನು ಉಪದೇಶಿಸುತ್ತಾ ಸರ್ವ ಸತ್ಯಕ್ಕೆ ನಮ್ಮನ್ನು ನಡೆಸುವಂಥ ಕರ್ತನೆ ಅಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನನ್ನು ನಾವು ಆಹ್ವಾನಿಸುತ್ತೇವೆ. ನಮಗೆ ಉಪದೇಶಿಸ್ರಿ, ನಮ್ಮ ಹೃದಯಗಳನ್ನು ನಿನ್ನ ವಾಕ್ಯಕ್ಕಾಗಿ ತೆರೆಯಿರಿ ಸ್ವಾಮಿ. ನಿನ್ನ ವಾಕ್ಯವು ನಮ್ಮ ಹೃದಯದಲ್ಲಿ ಬೇರೂರಿ 100ರಷ್ಟು ಫಲ ಕೊಡುವಂತೆ ನಮ್ಮನ್ನು ಬಲಪಡಿಸಿರಿ. ಕೇಳುವಂಥ ಪ್ರತಿಯೊಬ್ಬರಲ್ಲಿ ನಿನ್ನ ವಾಕ್ಯವು ಕಾರ್ಯ ಮಾಡಲಿ. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ 2 ವಾರಗಳು ಈಸ್ಟರ್, ಗುಡ್ ಫ್ರೈಡೇ, ಈಸ್ಟರ್ ಎಲ್ಲ ಮುಗಿದ ಮೇಲೆ ಶಿಲುಬೆಯ ಸಂದೇಶದ ಬಗ್ಗೆ ನಾನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಶಿಲುಬೆಯ ಸಂದೇಶ ಅನ್ನುವಂಥದ್ದು ನೀವೆಲ್ಲರೂ ತಿಳಿದ ಹಾಗೆ ಒಂದು ಸೀಸನ್ಗೆ ಸಂಬಂಧಪಟ್ಟದ್ದಲ್ಲ. ಅದು ಕ್ರೈಸ್ತವ ಮತ್ತು ನಂಬಿಕೆಗೆ, ಅಂದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರ ನಮ್ಮ ನಂಬಿಕೆಗೆ ಅದು ಮೂಲ ಆಧಾರವಾದಂಥ ಸಂಗತಿಯಾಗಿದೆ. ಪೌಲನು ಕೊರಂತಿದ್ದವರಿಗೆ ಬರೆಯುತ್ತಾ, ನೀವು ಕೇಳಿದ ಸಂಗತಿಗಳನ್ನೇ ತಿರುಗಿ ನಿಮಗೆ ಹೇಳುವುದರಲ್ಲಿ ನನಗೆ ಬೇಸರವಿಲ್ಲ. ಯಾಕಂದರೆ ಶಿಲುಬೆಯ ಸಂದೇಶದ ಬಗ್ಗೆ ಅದನ್ನು ತಿರುಗಿ ಅವರಿಗೆ ಹೇಳುವಂಥದ್ದನ್ನು ಆ ಭಾಗದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಯಾಕಂದರೆ ಕ್ರಿಸ್ತನ ಶಿಲುಬೆಯ ವಾರ್ತೆ ನಂಬುವವರಿಗೆ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ, ನಂಬುವವರಿಗೆ ಅದು ದೇವರ ಶಕ್ತಿಯಾಗಿದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಅದು ಮೊದಲು ನಾವು ಸುವಾರ್ತೆ ಕೇಳಿದಾಗ, ಅಂದರೆ ಶಿಲುಬೆಯ ಸಂದೇಶವೇ ಸುವಾರ್ತೆಯಾಗಿದೆ, ಬೇರೆ ಯಾವುದು ಸುವಾರ್ತೆಯಲ್ಲ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ನಮಗಾಗಿ ಏನು ಮಾಡಿ ಮತ್ತು ಮಾಡಿದ್ದಾನೋ ಅದರ ಫಲಿತಗಳು ಏನಾಗಿದ್ದಾವೋ ಆ ಸಂಗತಿಗಳ ಕುರಿತಾದಂಥ ವಾರ್ತೆಯೇ ಸುವಾರ್ತೆಯಾಗಿರ್ತೈತೆ. ಈ ಸುವಾರ್ತೆಯನ್ನು ಮೊದಲು ನಾವು ಕೇಳಿದಾಗ ಅದನ್ನು ನಂಬಿ ನಾವು ರಕ್ಷಣೆ ಹೊಂದಿದವರು, ದೇವರ ಬಳಿಗೆ ಬಂದವರು ನಾವು ಆಗಿರ್ತೇವೆ. ಬಟ್ ಅಲ್ಲಿಗೆ ಸುವಾರ್ತೆ ಕೆಲಸ ಮುಗಿದು ಹೋಗಲಿಲ್ಲ. ಸುವಾರ್ಥ ವಾಕ್ಯವೇ ನಮ್ಮಲ್ಲಿ ನಂಬಿಕೆ ಹುಟ್ಟಿಸುವಂಥದ್ದಾಗಿರ್ತೈತೆ. ಸುವಾರ್ಥ ವಾಕ್ಯವೇ ನಮ್ಮ ನಂಬಿಕೆಗೆ ನಿರಂತರ ಆಧಾರವಾಗಿರ್ತೈತೆ. ಸುವಾರ್ಥ ವಾಕ್ಯವೇ ಅಂದರೆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ನಮಗಾಗಿ ಮಾಡಿರುವಂಥ ಆ ಕಾರ್ಯದ ಕುರಿತಾದಂಥ ವಾರ್ತೆಯೇ ನಮ್ಮ ಜೀವನದ ಉದ್ದಕ್ಕೂ ಪ್ರತಿ ಸಂದರ್ಭದಲ್ಲಿ ನಮ್ಮ ಜಯಗಳಿಗೆ ಮಾರ್ಗವಾಗಿ ಇರುವಂಥದ್ದಾಗಿರ್ತೈತೆ. ಆದ್ದರಿಂದ ಸುವಾರ್ಥ ವಾಕ್ಯವನ್ನು ನಾವು ದಿನಾಲೂ ಜ್ಞಾಪಕ ಮಾಡಿಕೊಳ್ಳುವಂಥದ್ದು, ನಮ್ಮ ನಂಬಿಕೆಯನ್ನು ದೃಢಪಡಿಸುವಂಥದ್ದಾಗಿರ್ತೈತೆ. ದಿನಾಲೂ ಸುವಾರ್ಥ ವಾಕ್ಯವನ್ನು ನಾವು ಧ್ಯಾನ ಮಾಡುವಂಥದ್ದು ನಮ್ಮ ಜೀವನದಲ್ಲಿ ದೇವರ ಶಕ್ತಿಯನ್ನು ಪ್ರತಿ ಹೆಜ್ಜೆಯಲ್ಲೂ ಅನುಭವಿಸುವ ಹಾಗೆ ನಮ್ಮನ್ನು ಮಾಡುವಂಥದ್ದಾಗಿರ್ತೈತೆ. ಆದ್ದರಿಂದ ಸುವಾರ್ಥ ಸಂದೇಶವನ್ನು ನಾವು ಯಾವಾಗ ಬೇಕಾದರೂ ಕೇಳ್ಬೋದು, ಯಾವಾಗ ಬೇಕಾದರೂ ಹೇಳ್ಬೋದು. ಯಾವಾಗಲೂ ನಾವು ಅದನ್ನು ಧ್ಯಾನಿಸುವಂಥದ್ದು ನಮ್ಮ ಜೀವಿತಕ್ಕೆ ದೊಡ್ಡ ಆಶೀರ್ವಾದವಾಗಿ ಇರುವಂಥದ್ದಾಗಿರ್ತದೆ. ಈ ಸಮಯದಲ್ಲಿ ಮುಂದುವರಿಸಿ ಕಳೆದ 2 ವಾರದಲ್ಲಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಸತ್ತು, ಹೂಣಲ್ಪಟ್ಟು ಮತ್ತು 3ನೇ ದಿವಸ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ. ಈ 3 ಆತನು ಸತ್ತದ್ದು, ಹೂಣಲ್ಪಟ್ಟದ್ದು, ಎದ್ದು ಬಂದಿರುವಂಥದ್ದು, ಇದು ಸುವಾರ್ಥ ವಾಕ್ಯವಾಗಿರ್ತೈತೆ. ಇಲ್ಲಿ ದೇವರ ಪ್ರಣಾಳಿಕೆ, ಪಾಪಿಯಾದ ಮನುಷ್ಯನ ವಿಷಯದಲ್ಲಿ ದೇವರ ಪ್ರಣಾಳಿಕೆ ಈ ಶಿಲುಬೆಯಲ್ಲಿ ಕ್ರಿಸ್ತನು ಮಾಡಿರುವ ಕಾರ್ಯಗಳ ಮೂಲಕ ಆತನ ಪ್ರಣಾಳಿಕೆ ಪರಿಪೂರ್ಣವಾಗಿ ನೆರವೇರಿರುವಂಥದ್ದಾಗಿರ್ತದೆ. ಆದ್ದರಿಂದ ಈ ಸಂಗತಿಗಳನ್ನು ನಾವು ಕಳೆದ ಸಾರಿ ನಾವು ನೋಡಿದೆವು. ಶಿಲುಬೆಯು ಏನನ್ನು ಪ್ರದರ್ಶಿಸುತ್ತದೆ, ಶಿಲುಬೆಯಲ್ಲಿ ಏನು ನಡೆದಿದೆ, ಶಿಲುಬೆಯ ಸಂದೇಶವು ಏನಾಗಿದೆ, ಶಿಲುಬೆಯು ಏನನ್ನು ನಮಗೆ ಮತ್ತು ಸಾರುತ್ತದೆ ಎಂಬುವಂಥ ಸಂಗತಿಗಳ ಕುರಿತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಿದ್ದೇವೆ.
ಮೊದಲನೇ ವಾರ ನಾವು ನೋಡಿದೆವು ಆ ಕ್ರಿಸ್ತನ ಶಿಲುಬೆಯಲ್ಲಿ ಮಾಡಿರುವಂಥ ಕಾರ್ಯದ ಬಗ್ಗೆ. ಸಡನ್ನಾಗಿ ನಡೆದಂಥ ಘಟನೆ ಅಲ್ಲ ಅದು ದೇವರ ಅನಾದಿ ಕಾಲದ ಸಂಕಲ್ಪ ಅನ್ನುವಂಥದ್ದು ಸತ್ಯವೇದ ಹೇಳ್ತೈತೆ. ಆ ದೇವರ ವಾಕ್ಯ ಹೇಳ್ತೈತೆ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 22, 23 ವಚನಗಳಲ್ಲಿ ನಾವು ನೋಡುವಾಗ ದೇವರ ಭವಿಷ್ಯತ್ ಜ್ಞಾನಕ್ಕನುಸಾರವಾಗಿ ದೇವರ ಸಂಕಲ್ಪದ ಅನಾದಿ ಸಂಕಲ್ಪದ ಮೇರೆಗೆ ಎಂಬುದಾಗಿ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟ ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣಿಸುವಂಥದ್ದು ದೇವರ ಅನಾದಿ ಸಂಕಲ್ಪ, ಆತನ ಮತ್ತು ಸ್ಥಿರ ಸಂಕಲ್ಪ ಎಂಬುದಾಗಿ, ಸತ್ಯ ಭವಿಷ್ಯದ ಜ್ಞಾನಕ್ಕನುಸಾರವಾಗಿ ಎಂಬುದಾಗಿ ನಾವು ನೋಡುವಂಥವರಾಗಿರ್ತೇವೆ. ಆದ್ದರಿಂದ ಇದು ಸಡನ್ನಾಗಿ ಆ ಪರಿಸ್ಥಿತಿಗಳು ಹಾಗೆ ಆತನು ನಡೆಸಿದವು ಎಂಬುದಾಗಲ್ಲ, ಬದಲಾಗಿ ಇದು ದೇವರ ಪೂರ್ವ ನಿಗದಿ ಸಂಕಲ್ಪ, ಸ್ಥಿರ ಸಂಕಲ್ಪ, ಅನಾದಿ ಕಾಲದ ಸಂಕಲ್ಪ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಅಷ್ಟು ಮಾತ್ರವಲ್ಲ, ಆತನು ಮನುಷ್ಯನಾಗಿ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ, ಆತನ ಶಿಲುಬೆಯಲ್ಲಿ ಪ್ರಾಣ ಕೊಡೋದಕ್ಕಿಂತ ಮುಂಚೆ 1000 ವರ್ಷಗಳ ಮುಂಚೆಯೇ ದಾವೀದನು ಆತನ ಮರಣ ಹೇಗಾಗ್ತೈತೆ, ಆತನ ಮರಣದಲ್ಲಿ ಏನೆಲ್ಲ ನಡೀತೈತೆ ಎಂಬುದಾಗಿ ಯೇಸು ಕ್ರಿಸ್ತನ ಮರಣದ ಕುರಿತು ಕೀರ್ತನೆಗಳು 22ರಲ್ಲಿ ಆತನು ಪ್ರವಾದನ ರೂಪಕವಾಗಿ ಆ ಸಂಗತಿಗಳನ್ನು ಆತನು ಬರೆದಿಟ್ಟಿರುವಂಥ ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಯೆಶಾಯ ಪ್ರವಾದಿ ಸಹ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಡೋದಕ್ಕಿಂತ ಸುಮಾರು 600-700 ವರ್ಷಗಳ ಮುಂಚಿತವಾಗಿಯೇ ಆತನ ಮರಣದ ಬಗ್ಗೆ ಕರ್ತನ ಪ್ರಕಟಣೆಯನ್ನು, ದೇವರ ತಿಳಿಸಿರುವಂಥ ಪ್ರಕಟಣೆಯನ್ನು ಆತನು ನುಡಿದಿರುವಂಥ ಆತನು, ಬರೆದಿರುವಂಥ ಆತನೂ ಆಗಿದ್ದಾನೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಆದಿಕಾಂಡದಲ್ಲೇ ಆದಾಮನು ಪಾಪ ಮಾಡಿದಾಗಲೇ ದೇವರು ಮತ್ತು ವಧಿಸಲ್ಪಡಲಿಕ್ಕಿರುವಂಥ ಯಜ್ಞದ ಕುರಿತು ಅಲ್ಲಿಯ ಪ್ರವಾದನ ರೂಪಕವಾಗಿ ಆತನು ಹೇಳಿರುವಂಥ ಆತನಾಗಿರ್ತಾನೆ. ಹಲ್ಲೆಲೂಯಾ. ಆದ್ದರಿಂದ ದೇವರ ವಾಕ್ಯ ಹೇಳ್ತೈತೆ, ಜಗತ್ತುತ್ಪತ್ತಿಗೆ ಮುಂಚೆ ನಮಗಾಗಿ ವಧಿಸಲ್ಪಟ್ಟ ಯಜ್ಞದ ಕುರಿಮರಿ ಎಂಬುದಾಗಿ. ಜಗತ್ತುತ್ಪತ್ತಿಗೆ ಮುಂಚೆನೇ ನಮಗಾಗಿ ಯಜ್ಞದ ಕುರಿಯಾಗಿ ಯೇಸು ಕ್ರಿಸ್ತನು ವಧಿಸಲ್ಪಡಲಿಕ್ಕಿದ್ದಾನೆ ಎಂಬುವಂಥ ಸಂಕಲ್ಪ ಮತ್ತು ಮಾಡಲ್ಪಟ್ಟಿರುವಂಥದ್ದಾಗಿದೆ. ಆದ್ದರಿಂದ ದೇವರ ವಚನವು, ದೇವರ ಸಂಕಲ್ಪಗಳು ನಿರರ್ಥಕವಾಗುವುದಿಲ್ಲ. ಆತನ ವಚನವು ಅದು ನಿಜವಾಗಿದೆ, ಸತ್ಯವಾಗಿದೆ. ಅವು ನೆರವೇರ್ತತೆ. ಪ್ರವಾದನ ವಾಕ್ಯಗಳು ಅವೆಲ್ಲವೂ ನೆರವೇರುವಂಥವುಗಳಾಗಿದ್ದಾವೆ ಎಂಬುದನ್ನು ಯೇಸು ಕ್ರಿಸ್ತನ ಶಿಲುಬೆಯ ಮರಣ ತೋರಿಸುವಂಥದ್ದಾಗಿದೆ. ಯಾಕಂದರೆ ಯೇಸು ಕ್ರಿಸ್ತನ ಮರಣದ ಬಗ್ಗೆ, ಪುನರುತ್ಥಾನದ ಬಗ್ಗೆ ಪೂರ್ವದಲ್ಲಿ ಹೇಳಲ್ಪಟ್ಟಂಥ ಪ್ರವಾದನ ವಾಕ್ಯಗಳು ಆತನ ಮರಣ ಪುನರುತ್ಥಾನಗಳಲ್ಲಿ ನೆರವೇರಿರುವಂಥವಾಗಿದ್ದಾವೆ. ಹಾಗಾದರೆ ಯಾವುದೇ ವಾಕ್ಯ, ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಯಾವುದೇ ವಾಗ್ದಾನ, ಯಾವುದೇ ಪ್ರವಾದನ ವಾಕ್ಯಗಳು ಅವು ನಿಶ್ಚಯವಾಗಿ ನೆರವೇರುವಂಥವಾಗಿರ್ತವೆ. ಈವನ್ ಆತನ ಬರವಣದ ಬಗ್ಗೆ ಸತ್ಯವೇದ ಅನೇಕ ಮತ್ತು ಸಂಗತಿಗಳನ್ನು ನುಡಿದಿರುವಂಥದ್ದಾಗಿದೆ. ಅನೇಕ ಕಡೆಗಳಲ್ಲಿ ಆತನ ಬರವಣದ ಬಗ್ಗೆ ಉಲ್ಲೇಖಿಸಲ್ಪಟ್ಟಿದೆ. ಹಾಗಾದರೆ ಅನೇಕ ಸಲ ಅಂದುಕೊಳ್ತೇವೆ, ಯಾವಾಗಿಂದ ಹೇಳ್ತಾರೆ ಯೇಸು ಬರ್ತಾನೆಂಬುದಾಗಿ, ಇದು ಆಗ್ತೈತಾ ಎಂಬುವಂಥ ಸಂಶಯ ಅನೇಕರಲ್ಲಿರ್ತೈತೆ. ಅನೇಕರು ಆ ಯೇಸು ಕ್ರಿಸ್ತನು 2ನೇ ಸಾರಿ ಬರ್ತಾನೆ ಎಂಬುವಂಥ ಪ್ರವಾದನ ವಾಕ್ಯಗಳು ನೆರವೇರುವುದಿಲ್ಲ ಎಂಬುವಂಥ ನಿರ್ಧಾರದಲ್ಲಿರ್ತಾರೆ. ಅದನ್ನು ನಿರ್ಲಕ್ಷ್ಯ ಮಾಡುವವರಾಗಿರ್ತಾರೆ. ಬಟ್ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನ ಸಾರ್ಥತೆ, ಆತನ ಸಂಕಲ್ಪಗಳು ನಿರರ್ಥಕವಾಗುವುದಿಲ್ಲ, ಆತನ ಆಲೋಚನೆಗಳು ವ್ಯರ್ಥವಾಗುವುದಿಲ್ಲ, ಆತನ ವಾಕ್ಯವು ನಿಷ್ಫಲವಾಗುವುದಿಲ್ಲ. ಅದು ನಿಶ್ಚಯವಾಗಿ ನೆರವೇರ್ತತೆ ಎಂಬುದಾಗಿ ಯೇಸು ಕ್ರಿಸ್ತನ ಶಿಲುಬೆ ಸಾರುವಂಥದ್ದಾಗಿದೆ. ಹಲ್ಲೆಲೂಯಾ. ಹಾಗೆ 2ನೇ ಸಂಗತಿ ನಾವು ನೋಡಿದೆವು, ಆತನ ಶಿಲುಬೆಯು ದೇವರ ಪ್ರೀತಿ ನಮ್ಮ ಮೇಲೆ, ನಿನ್ನ ಮೇಲೆ, ನಿಮ್ಮ ಮೇಲೆ ಇರುವಂಥದ್ದನ್ನು ಪ್ರದರ್ಶಿಸ್ತಾ ಇದೆ. ಲೋಕವು, ಸೈತಾನನು, ಪರಿಸ್ಥಿತಿಗಳು ಪ್ರತಿ ಸಾರಿ ನಮಗೆ ಹೇಳುವಂಥ ಸುಳ್ಳೇನೆಂದರೆ, ದೇವರ ಪ್ರೀತಿ ನಿನ್ನ ಮೇಲಿಲ್ಲ. ದೇವರ ಪ್ರೀತಿ ನಿನ್ನ ಮೇಲಿದ್ದರೆ ಯಾಕೆ ಈ ಪರಿಸ್ಥಿತಿಗಳು? ದೇವರು ನಿನ್ನನ್ನು ತಳ್ಳಿಬಿಟ್ಟಿದ್ದಾನೆ, ನೀನು ಪಾಪಿ, ದೇವರಿಗೆ ನೀನು ಇಷ್ಟ ಇಲ್ಲ, ನಿನ್ನ ಸಂಗಡ ಆತನ ಇಲ್ಲ, ನಿನ್ನ ಪಕ್ಷವಾಗಿ ಆತನ ಇಲ್ಲ ಎಂಬುದಾಗಿ ಪ್ರತಿ ಹೆಜ್ಜೆಗೂ ಇಂಥ ಸುಳ್ಳುಗಳು ನಮ್ಮ ಕಿವಿಗೆ, ನಮ್ಮ ಅಂತರಂಗದಲ್ಲಿ ನಾವು ಕೇಳುವಂಥವರು ನಾವು ಆಗಿರ್ತೇವೆ. ಬಟ್ ಆದರೆ ಶಿಲುಬೆಯು ತಿರುಗಿ ಸತ್ಯವನ್ನು ಸಾರ್ತದೆನೆಂದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾನೆಂಬುದಾಗಿ. ಯಾಕಂದರೆ ಯಾರಾದರೂ ಸಹ ಒಬ್ಬರಿಗಾಗಿ ಪ್ರಾಣ ಕೊಡುವಂಥದ್ದಿಲ್ಲ. ಕೊಟ್ಟರು ಒಳ್ಳೆಯವರಿಗಾಗಿ ಕೊಡ್ತಾರೆ, ಆದರೆ ಪಾಪಿಗಳಿಗಾಗಿ ಯಾರೂ ಸಹ ಪ್ರಾಣ ಕೊಡುವುದಿಲ್ಲ. ಆದರೆ ಸತ್ಯವೇದ ಹೇಳ್ತೈತೆ, ನಾವಿನ್ನೂ ಪಾಪಿಗಳಾಗಿರುವಾಗಲೇ, ನಾವಿನ್ನೂ ಭಕ್ತಿಹೀನರಾಗಿರುವಾಗಲೇ, ಇನ್ನೂ ನಾವು ವೈರಿಗಳಾಗಿದ್ದಾಗಲೇ ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣ ಕೊಟ್ಟದರಲ್ಲಿ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಸಿದ್ಧಾಂತ ಮಾಡಲ್ಪಟ್ಟಿತು ಎಂಬುದಾಗಿ, ರುಜುವಾಯಿತು ಎಂಬುದಾಗಿ, ದೇವರು ನಿನ್ನನ್ನು ಪ್ರೀತಿಸುವುದು ನಿಜ ಎಂಬುದನ್ನು ಯೇಸು ಕ್ರಿಸ್ತನ ಶಿಲುಬೆಯು ಪ್ರದರ್ಶಿಸುವಂಥದ್ದಾಗಿರ್ತದೆ. ಆದ್ದರಿಂದ
ಪ್ರದರ್ಶಿಸ್ತಾ ಇದೆ ಅಂದರೆ ಅರ್ಥ ಇದನ್ನು ನೀನು ನಂಬಬೇಕು ಎಂಬುದನ್ನು ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಪ್ರಿಯ ದೇವರ ಮಗುವೆ, ಈ ಕಾರ್ಯಕ್ರಮ, ಈ ವಾಕ್ಯವನ್ನು ಕೇಳ್ತಿರುವಂಥ ನನ್ನ ಪ್ರಿಯರೇ, ನಿಮ್ಮೆಲ್ಲರಿಗೂ ನನಗೂ ದೇವರ ಆತ್ಮನು ಹೇಳುವಂಥ ಸಂಗತಿ ಏನಂದರೆ, ದೇವರು ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾನೆ. ತನ್ನ ಮಗನನ್ನು ಕೊಡುವಷ್ಟು ಪ್ರೀತಿ ನಮ್ಮ ಮೇಲೆ ಆತನಿಗಿದೆ. ತನ್ನ ಪ್ರಾಣವನ್ನು ಕೊಡುವಷ್ಟು ಪ್ರೀತಿ ಯೇಸು ಕ್ರಿಸ್ತನಿಗೆ ನಮ್ಮ ಮೇಲೆ ಇದೆ. ನಾವು ತಳ್ಳಲ್ಪಟ್ಟವರಲ್ಲ, ನಾವು ಕೈ ಬಿಡಲ್ಪಟ್ಟವರಲ್ಲ, ದೇವರು ನಮ್ಮ ಕೈ ಹಿಡಿದಿದ್ದಾನಷ್ಟೇ ಎಂಬುದಾಗಿ ಸತ್ಯವೇದ ಹೇಳ್ತಿದೆ. ನಾವು ತಳ್ಳಲ್ಪಟ್ಟವರಲ್ಲ, ನಾವು ಸೇರಿಸಿಕೊಳ್ಳಲ್ಪಟ್ಟವರಾಗಿದ್ದೇವೆ. ದೇವರು ನಮ್ಮ ಪಕ್ಷವಾಗಿದ್ದಾನೆ ಎಂಬುದನ್ನು ಆತನ ಶಿಲುಬೆಯ ಮರಣ ತೋರಿಸುವಂಥದ್ದಾಗಿರ್ತದೆ. ಆದ್ದರಿಂದ ನಾವು ಯೇಸುವನ್ನು ನಂಬ್ತಿದ್ದೇವ, ಆತನ ಪ್ರೀತಿಯನ್ನು, ಶಾಶ್ವತವಾದ ಆತನ ಪ್ರೀತಿಯನ್ನು, ಅನ್ಕಂಡೀಷನ್ ಆಗಿ ಇರುವಂಥ ಆತನ ಪ್ರೀತಿಯನ್ನು ನಾವು ಯಾವಾಗಲೂ ನಮ್ಮ ವಿಷಯದಲ್ಲಿ ನಾವು ಸ್ವೀಕರಿಸುವವರಾಗಿರಬೇಕು, ನಂಬುವವರಾಗಿರಬೇಕು. ಹಲ್ಲೆಲೂಯಾ. ಇವತ್ತು ಇನ್ನೂ ಕೆಲವು ಸಂಗತಿಗಳು, ಶಿಲುಬೆಯಲ್ಲಿ ಏನು ನಡೆದಿದೆ ಎಂಬಂಥ ಸಂಗತಿಗಳನ್ನು ನಾವು ಇದನ್ನು ದೇವರ ವಾಕ್ಯದಿಂದ ಧ್ಯಾನ ಮಾಡೋಣ. ನಾವು ನೋಡ್ತೀವಿ, ಶಿಲುಬೆಯಲ್ಲಿ ಒಂದು ದೊಡ್ಡ ವರ್ಗಾವಣೆ, ದೊಡ್ಡ ಎಕ್ಸ್ಚೇಂಜ್, ಬದಲೀಕರಣ ನಡೆದಿರುವಂಥದ್ದನ್ನು ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಏನಿ ಬದಲೀಕರಣ, ಏನಿ ವರ್ಗಾವಣೆ ಎಂಬುವಂಥ ಸಂಗತಿಗಳನ್ನು ನಾವು ದೇವರ ವಾಕ್ಯದಿಂದ ನಾವು ನೋಡಿಕೊಳ್ಳೋಣ. ನಾವೆಲ್ಲರೂ ಸತ್ಯವೇದವನ್ನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಇಲ್ಲಿ ನಾವು ನೋಡ್ತೇವೆ ಕೆಲವು ಸಂಗತಿಗಳು ಬರೆಯಲ್ಪಟ್ಟಿದ್ದಾವೆ. ನಾವು ನೋಡ್ತೇವೆ, ನಾವು ಆತನಲ್ಲಿ, ನಾವಂದರೆ ಯಾರು? ಪಾಪಿಗಳಾದ ಮನುಷ್ಯರಾದ ನಾವುಗಳಂತೆ ಆತನಲ್ಲಿ ಅಂದರೆ ಕ್ರಿಸ್ತನಲ್ಲಿ ದೇವರಿಗೆ, ಅಂದರೆ ಕ್ರಿಸ್ತನ ಮುಖಾಂತರ ಕ್ರಿಸ್ತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವ ನಾವೆಲ್ಲ ಪಾಪಿಗಳು. ಬಟ್ ನಾವು ಕ್ರಿಸ್ತನಲ್ಲಿ ಆತನ ಮೂಲಕವಾಗಿ ದೇವರಿಗೆ ಸಮರ್ಪಕವಾದ ಸ್ವೀಕೃತವಾದಂಥ ನೀತಿ ಸ್ವರೂಪಿಗಳು ನಾವು ಆಗುವಂತೆ ಪಾಪಜ್ಞಾನವಿಲ್ಲದ ಆತನನ್ನು ದೇವರು ಪಾಪ ಸ್ವರೂಪಿಯಾಗ ಮಾಡಿದನು ಎಂಬುದಾಗಿ. ಅಂದರೆ ನಾವು ಪಾಪಿಗಳು, ಯೇಸು ಸ್ವಾಮಿ ದೇವರು, ಆತನು ನೀತಿವಂತನು, ಆತನಲ್ಲಿ ಪಾಪವೇ ಇಲ್ಲ. ಹಲ್ಲೆಲೂಯಾ. ಆತನು ಈ ಲೋಕದಲ್ಲಿ ಮನುಷ್ಯನಾಗಿದ್ದಾಗ್ಯೂ ಸಹ ಪಾಪವನ್ನು, ಶೋಧನೆಗಳನ್ನು ಜಯಿಸಿರುವಂಥ ಆತನಾಗಿದ್ದಾನೆ. ಆತನು ನಮ್ಮ ಹಾಗೆ ಎಲ್ಲ ವಿಷಯಗಳಲ್ಲಿ ಶೋಧಿಸಲ್ಪಟ್ಟ, ಆದರೆ ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ ಹಿಬ್ರಿ ಪತ್ರಿಕೆಯಲ್ಲಿ ನಾವು ನೋಡುವ ಒಂದು ಸಲ ಆತನ ನೋಡೋಣ. ಆತ ನಮ್ಮ ಮನುಷ್ಯನಾಗಿದ್ದಾಗ ಪಾಪ ಮಾಡದೇ ಇರಲು ಸಾಧ್ಯನಾ? ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿರೋ ಪ್ರತಿಯೊಬ್ಬರೂ ಪಾಪ ಮಾಡಿದ್ದಾರೆ, ಪಾಪಿಗಳಾಗಿದ್ದಾರೆ. ಯಾಕಂದರೆ ನಮ್ಮ ಮೂಲ ಪುರುಷನಾದ ಆದಾಮನು ಪಾಪಿಯಾಗಿರುವುದರಿಂದ ಎಲ್ಲರೂ ಪಾಪಿಗಳೇ. ಪಾಪಿಗಳಾದ ಪ್ರತಿಯೊಬ್ಬ ವ್ಯಕ್ತಿ ಪಾಪವನ್ನು ಮಾಡಿದ್ದಾನೆ, ಮಾಡ್ತಾನೆ ಎಂಬುದು ಸ್ಪಷ್ಟವಾದಂಥ ಸಂಗತಿ. ಆದರೆ ಯೇಸು ಕ್ರಿಸ್ತನು ಪಾಪ ಮಾಡಲಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಆತನು ತನ್ನ ಕುರಿತು ಹೇಳ್ತಾನೆ, ನನ್ನಲ್ಲಿ ಪಾಪವಿದೆ ಎಂಬುದಾಗಿ ನಿಮ್ಮಲ್ಲಿ ಯಾರಾದರೂ ಸ್ಥಾಪಿಸಬಹುದಾ ಎಂಬುದಾಗಿ. ಇಲ್ಲಿ ಈ ವಾಕ್ಯವನ್ನು ನಾವು ನೋಡೋಣ. ಆತನು ಮನುಷ್ಯನಾಗಿದ್ದಾಗ್ಯೂ ನಮ್ಮ ಹಾಗೆ ಎಲ್ಲ ವಿಷಯಗಳಲ್ಲಿ ಶೋಧಿಸಲ್ಪಟ್ಟಿದ್ದಾಗಿಯೂ ಆತನ ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ. ಓಕೆ, ಇಬ್ರಿ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ ಓದೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ನಮ್ಮ ಹಾಗೆ ಆತನು ನರರೂಪವನ್ನು ಧರಿಸಿಕೊಂಡು ಬಂದಿದ್ದಾನೆ, ನಮ್ಮ ಹಾಗೆ ಮನುಷ್ಯನಾಗಿದ್ದಾನೆ, ನಮ್ಮ ಹಾಗೆ ಎಲ್ಲ ವಿಷಯಗಳಲ್ಲಿ ಶೋಧಿಸಲ್ಪಟ್ಟಿದ್ದಾನೆ. ಬಟ್ ಆದರೆ ನಮ್ಮ ಹಾಗೆ ಆತನು ಪಾಪ ಮಾಡಲಿಲ್ಲ. ನಮ್ಮ ಹಾಗೆ ನರರೂಪದಲ್ಲಿದ್ದಾಗ್ಯೂ ಮಾನವನಾಗಿದ್ದಾಗ್ಯೂ ಆತನಲ್ಲಿ ದೈವತ್ವದ ಪರಿಪೂರ್ಣತೆ ಇದ್ದದರಿಂದ, ಆತನು ದೇವರೇ ಮನುಷ್ಯನಾಗಿ ಬಂದದರಿಂದ ನಾವು ನೋಡ್ತೇವೆ ಆತನು ಪಾಪ ಮಾಡಲಿಲ್ಲ. ಈ ಲೋಕದಲ್ಲಿ ಪಾಪದ ಶೋಧನೆಗಳನ್ನೆಲ್ಲ ಆತನು ಜಯಿಸಿರುವಂಥ ಆತನಾಗಿದ್ದಾನೆ ಎಂಬುದಾಗಿ. ಆತನಲ್ಲಿ ಪಾಪ ಇಲ್ಲ ಎಂಬುದು ಸ್ಪಷ್ಟವಾದಂಥ ಸಂಗತಿ. ಆದರೆ ನೀತಿವಂತನು, ಪರಿಶುದ್ಧನು, ದೇವಕುಮಾರನಾದಂಥ ಯೇಸು ಕ್ರಿಸ್ತನಂತೆ ನಾವು ನೀತಿವಂತರಾಗಬೇಕೆಂಬುದಾಗಿ ಆತನು ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟ. ಅದರ ಅರ್ಥ ನಮ್ಮ ಪಾಪ ಆತನು ಹೊತ್ತುಕೊಂಡ, ಆತನ ನೀತಿಯನ್ನು ನಮಗೆ ಅನುಗ್ರಹಿಸಿದ, ನಾವು ನೀತಿ ಸ್ವರೂಪಿಗಳಾಗುವಂತೆಯೇ ಎಂಬುದಾಗಿ. ಅದಕ್ಕೆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಮಾಡಿರುವ ಕಾರ್ಯವೇನೆಂದರೆ, ನಮ್ಮೆಲ್ಲರ ಪಾಪಗಳನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡು ಆತನು ಪಾಪ ಸ್ವರೂಪಿಯಾಗಿದ್ದಾನೆ. ನಮ್ಮ ನಿಮಿತ್ತ ನಮ್ಮನ್ನು ಪಾಪದ ಪರಿಹಾರ ಮಾಡುವುದಕ್ಕಾಗಿ
ನಮ್ಮ ನಿಮಿತ್ತವಾಗಿ ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡು ಆತನು ಪಾಪ ಸ್ವರೂಪಿಯಾದ ಆತನ ನೀತಿಯನ್ನು ಆತನಲ್ಲಿ ನಂಬಿಕಿಟ್ಟಂಥ ಪ್ರತಿಯೊಬ್ಬರಿಗೆ ಆತನು ಕೊಟ್ಟಿರುವಂಥ ಆತನಾಗಿದ್ದಾನೆಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತೈತೆ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ಪಾಪಜ್ಞಾನವಿಲ್ಲದ ಆತನನ್ನು, ಪಾಪದ ಜ್ಞಾನವೇ ಇಲ್ಲ, ಪರಿಶುದ್ಧನಾದ ನೀತಿವಂತನಾದ ಯೇಸು ಕ್ರಿಸ್ತನನ್ನು ದೇವರು ಪಾಪ ಸ್ವರೂಪಿಯಾಗ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ಶಿಲುಬೆಯಲ್ಲಿ ಹೇಳುವಂಥ ಸಂದೇಶವೇನೆಂದರೆ, ನೀನು ಯೇಸು ಕ್ರಿಸ್ತನು ಮಾಡಿರುವ ಕಾರ್ಯವನ್ನು ನಂಬ್ತೀಯ. ಆ ಸಂಗತಿ ನಂಬತಕ್ಕ ಸಂಗತಿಗಳೇನೆಂದರೆ, ನಿನ್ನ ಪಾಪಗಳು, ನಿನ್ನ ಪಾಪ, ನಿನ್ನ ದ್ರೋಹಗಳು ಎಲ್ಲವನ್ನು ಸಹ ಯೇಸು ತಾನು ಹೊತ್ತುಕೊಂಡಿರುವಂಥ ಆತನಾಗಿದ್ದಾನೆ. ನೀನು ಆತನ ನನ್ನ ಪಾಪಗಳನ್ನು ಹೊತ್ತು ತೀರಿಸಿದ್ದಾನೆ ಎಂಬುದಾಗಿ ನೀನು ನಂಬುವಂಥದ್ದಾದರೆ ಆತನ ನೀತಿಯನ್ನು ದೇವರು ನಿನಗೆ ಉಚಿತವಾಗಿ ಕೊಡುವಂಥ ಆತನಾಗಿದ್ದಾನೆ. ಆದ್ದರಿಂದ ಯೇಸು ಕ್ರಿಸ್ತನ ಶಿಲುಬೆ ಸಾರುವಂಥ ಸಂದೇಶವೇನೆಂದರೆ, ನಿನ್ನ ಪಾಪಗಳು ನಿನ್ನ ಲೆಕ್ಕದಲ್ಲಿ ಇಲ್ಲ, ನಿನ್ನ ಪಾಪಗಳು ನಿನ್ನ ಮೇಲೆ ಇಲ್ಲ, ನಿನ್ನ ಪಾಪಗಳನ್ನು ಯೇಸು ಹೊತ್ತುಕೊಂಡಿದ್ದಾನೆ. ಅದಕ್ಕೆ ಆತನು ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟು ಮರಣ ಆತನ ಮೇಲೆ ಬರುವಂತೆ ಮರಣಕ್ಕೆ ಆತನು ಒಪ್ಪಿಸಲ್ಪಟ್ಟ ಆತನಾಗಿದ್ದಾನೆ ಎಂಬುವಂಥದ್ದು ಇಲ್ಲಿ ದೇವರ ಆತನ ಶಿಲುಬೆಯು ಸಾರುವಂಥದ್ದಾಗಿರ್ತೈತೆ. ಅದಕ್ಕೆ ಅದೇ ಅಧ್ಯಾಯ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ ಹೇಳ್ತೈತೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ಅಂದರೆ ಮನುಷ್ಯರ ಅಪರಾಧಗಳನ್ನು ಮನುಷ್ಯರ ಲೆಕ್ಕಕ್ಕೆ ಹಾಕಲಿಲ್ಲ, ಕ್ರಿಸ್ತನಲ್ಲಿ ಅವರನ್ನು ತನಗೆ ಸಮಾಧಾನ ಮಾಡಿಕೊಂಡಿದ್ದಾನೆಂಬುದಾಗಿ. ಅದರ ಅರ್ಥ, ನಮ್ಮ ಪಾಪಗಳನ್ನು ನಮ್ಮ ಲೆಕ್ಕಕ್ಕೆ ಹಾಕಲಿಲ್ಲ ಅಂದರೆ ಅದು ಇನ್ನೊಬ್ಬರು ಹೊತ್ತುಕೊಂಡಿದ್ದಾರೆ. ಅದು ಯಾರಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಯಾಕಂದರೆ ಪಾಪಗಳು ಹೀಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದರ ಪರಿಹಾರ, ಅದರ ದಂಡನೆಯನ್ನು ಯಾರೋ ಒಬ್ಬರು ಅನುಭವಿಸಬೇಕಾಗಿದೆ. ಬಟ್ ಆದರೆ ಮನುಷ್ಯನನ್ನು ರಕ್ಷಿಸುವ ಸ್ಥಿತಿಯಲ್ಲಿಲ್ಲ. ಅಂದರೆ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ನಮ್ಮನ್ನು ನಮ್ಮ ಹಾಗೆ ಇರುವಂಥ ಪಾಪಿಯಾದ ಮನುಷ್ಯ ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮಗೋಸ್ಕರ ಪರಿಶುದ್ಧನಾದ ದೇವರೇ ನರರೂಪವನ್ನು ತಾಳಿ, ಆತನು ನಮ್ಮ ಪಾಪ ಪರಿಹಾರಕ್ಕಾಗಿ ನರರೂಪವನ್ನು ತಾಳಿ ಆತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡು ನಮಗೆ ತನ್ನ ನೀತಿಯನ್ನು ಅನುಗ್ರಹ ಮಾಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಇದು ಶಿಲುಬೆಯಲ್ಲಿ ನಡೆದಂಥ ವರ್ಗಾವಣೆ, ಗ್ರೇಟ್ ಎಕ್ಸ್ಚೇಂಜ್ ಎಂಬುದಾಗಿ, ದೊಡ್ಡ ಬದಲಾವಣೆ ಎಂಬುದಾಗಿ, ಮಹಾ ಬದಲಾವಣೆ ಎಂಬುದಾಗಿ. ಏನಾ ಬದಲಾವಣೆ? ಪಾಪಿಗಳಾದ ನಮ್ಮ ಪಾಪಗಳು ಆತನ ಮೇಲೆ ಹೋಗಿದ್ದಾವೆ, ಆತನ ನೀತಿ ನಮ್ಮ ಮೇಲೆ ಬಂದಿದೆ. ಪಾಪಿಗಳಾದ ನಾವು ನೀತಿ ಸ್ವರೂಪಿಗಳಾಗಿದ್ದೇವೆ. ನೀತಿ ಸ್ವರೂಪನಾದ ಕರ್ತನಾದ ಯೇಸು ಶಿಲುಬೆಯಲ್ಲಿ ಆತನ ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟಿದ್ದಾನೆಂಬುದಾಗಿ. ಅರ್ಥ ಆಯ್ತಾ? ನಮ್ಮ ಪಾಪಗಳು ನಮ್ಮ ಲೆಕ್ಕದಲ್ಲಿದ್ದಾವ? ಇಲ್ಲ, ಅವು ಯೇಸು ಹೊತ್ತುಕೊಂಡಿದ್ದಾನೆ. ನಾವೀಗ ಆತನಲ್ಲೇ ನಂಬಿಕಿಡುವಂಥ ನಾವುಗಳ ಪಾಪಿಗಳ ಅಲ್ಲ, ಆತನ ನೀತಿ ನಮಗೆ ಕೊಡಲ್ಪಟ್ಟಿದೆ. ನಾವು ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗಿದ್ದೇವೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನೀತಿವಂತನಾದರೆ ಶಿಲುಬೆಯಲ್ಲಿ ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡ ನಿಮಿತ್ತ ಪಾಪ ಸ್ವರೂಪಿಯಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಇದು ಆತನ ಮಹಾಕರುಣೆ, ಇದು ಆತನ ಮಹಾಪ್ರೀತಿ, ಇದು ದೇವರ ಸಂಕಲ್ಪದ ನೆರವೇರುವಿಕೆ, ನಮ್ಮ ಮೇಲಿರುವಂಥ ದೇವರ ಆಲೋಚನೆಗಳ ನೆರವೇರ್ಪು ಇದಾಗಿರುವಂಥದ್ದಾಗಿದೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನೀವು ಅರ್ಥ ಮಾಡ್ಕೊಳ್ಬೇಕು. ಕ್ರೈಸ್ತವರಿಗೆ, ವಿಶ್ವಾಸಿಗಳಿಗೆ ಇದು ಕೆಲವೊಮ್ಮೆ ಅರ್ಥನೇ ಆಗುವುದಿಲ್ಲ. ಪ್ರತಿ ಸಾರಿ ನಾವು ಪಾಪಿಗಳೇ ಎಂಬುವಂಥ ನಂಬಿಕೆಯಲ್ಲೇ ಇರುವಂಥವರಾಗಿರುತ್ತೆ. ತಪ್ಪಾದ ನಂಬಿಕೆ, ಕ್ರೈಸ್ತ ನಂಬಿಕೆ ಅಂತ ಏನಂದರೆ, ನನ್ನ ಪಾಪಗಳು ನನ್ನ ಲೆಕ್ಕದಲ್ಲಿಲ್ಲ, ಯೇಸು ಹೊತ್ತುಕೊಂಡು ತೀರಿಸಿದ್ದಾನೆ. ಯೇಸು ಕ್ರಿಸ್ತನ ನೀತಿ ನನಗೆ ವರವಾಗಿ ದೇವರು ಕೊಟ್ಟಿದ್ದಾನೆ. ಅದಕ್ಕೆ ನೀತಿ ಎಂಬುದು ನಾವು ಸಂಪಾದಿಸಿಕೊಳ್ಳುವಂಥದ್ದಲ್ಲ, ಅದು ದೇವರ ವರ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ನೀತಿ ಎಂಬ ವರವನ್ನೆಂಬುದಾಗಿ ನಾವು ದೇವರ ರೋಮ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ನೀತಿ ಎಂಬ ವರವನ್ನು ಹೊಂದಿದವರಾದ ನಾವು ಎಂಬುದಾಗಿ. ನೀತಿ ಎಂಬುದು ಒಂದು ವರವಾಗಿದೆ, ರಕ್ಷಣೆ ಎಂಬುದು ಒಂದು ವರವಾಗಿದೆ. ಆದ್ದರಿಂದ ಅದು ಉಚಿತವಾಗಿ ದೇವರು ನಮಗೆ ಕೊಟ್ಟಿರುವ ಆತನಾಗಿದ್ದಾನೆ. ಅದನ್ನು ನಾವು ಸಂಪಾದಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದೇವರೇ ಅದನ್ನು ನಮಗೋಸ್ಕರ ಮಾಡಿರುವಂಥ ಆತನಾಗಿದ್ದಾನೆ. ಇದನ್ನು ಕ್ರೈಸ್ತವರು ನಂಬಬೇಕು. ನನ್ನ ಪಾಪಗಳು ನನ್ನ ಲೆಕ್ಕದಲ್ಲಿಲ್ಲ, ಯೇಸು ಕ್ರಿಸ್ತನು ಅದನ್ನು ಹೊತ್ತುಕೊಂಡಿದ್ದಾನೆ, ಆತನ ನೀತಿ ನನಗೆ ಕೊಡಲ್ಪಟ್ಟಿದೆ. ಆ ನೀತಿ ಹೊಂದಿರುವ ನಾನು ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿ. ಹಲ್ಲೆಲೂಯಾ. ದೇವರ ನೀತಿಯನ್ನು ನಾನು ಹೊಂದಿದ್ದೇನೆ ಎಂಬುವಂಥ ಈ ನಂಬಿಕೆ ಏನು ಮಾಡ್ತೈತೆ ಅಂದರೆ, ದೇವರ ಜೀವವನ್ನು ನಾವು ಹೊಂದಿದ್ದೇವೆಂಬ ನಂಬಿಕೆಗೆ ನಡೆಸ್ತೈತೆ. ದೇವರ ಆತ್ಮನನ್ನು ನಾವು ಹೊಂದಿದ್ದೇವೆಂಬ ನಂಬಿಕೆಗೆ ಈ ಸತ್ಯ ದೇವರ ವಾಕ್ಯ ಎಲ್ಲವನ್ನು ಹೊಂದಿದ್ದೇವೆ ಎಂಬುದಾಗಿ ನಮಗೆ ಹೇಳ್ತೈತೆ. ದೇವರ ಆತ್ಮನನ್ನು ಹೊಂದಿದ್ದೇವೆಂಬ ನಂಬಿಕೆಗೆ, ದೇವರ ಅಧಿಕಾರವನ್ನು ಹೊಂದಿದ್ದೇವೆಂಬ ನಂಬಿಕೆಗೆ, ದೈವ ಸ್ವಭಾವವನ್ನು ಹೊಂದಿದ್ದೇವೆಂಬ ನಂಬಿಕೆಗೆ ನಮ್ಮನ್ನು ನಡೆಸುವಂಥದ್ದಾಗಿರ್ತೈತೆ.
ಆಗಿರ್ತೈತೆ. ಈ ನಂಬಿಕೆ ಅನ್ನುವಂಥದ್ದು ಅಂದರೆ ನನ್ನ ಪಾಪಗಳು ನನ್ನ ಲೆಕ್ಕದಲ್ಲಿಲ್ಲ, ಕ್ರಿಸ್ತನ ನೀತಿ ನನಗೆ ಬಂದಿದೆ, ನಾನು ನೀತಿ ಎಂಬ ವರವನ್ನು ಹೊಂದಿದ್ದೇನೆ, ದೇವರ ಮುಂದೆ ನೀತಿ ಸ್ವರೂಪಿಯಾದ ವ್ಯಕ್ತಿಗಳ ನಾವಾಗಿದ್ದೇವೆ ಕ್ರಿಸ್ತನನ್ನು ನಂಬಿರುವವರು ಎಂಬುದಾಗಿ ನಂಬಿರುವಂಥ ನಾವು ನೀತಿವಂತರು, ದೇವರ ನೀತಿಯನ್ನು ಹೊಂದಿದವರೆಂಬುದಾಗಿ ನಂಬುವಾಗ ನಾವು ನೋಡ್ತೇವೆ ಈ ಲೋಕದಲ್ಲಿ ನಾವು ಆಳ್ವಿಕೆ ಮಾಡುವವರಾಗಿ ಎಲ್ಲ ವಿಷಯಗಳಲ್ಲಿ ಜಯಶಾಲಿಗಳು ಆಗಿದ್ದೇವೆ ಎಂಬುವಂಥ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಜೀವಿಸುವಂಥವರಾಗಿರ್ತೇವೆ. ಆದ್ದರಿಂದ ಶಿಲುಬೆಯ ಸಂದೇಶ ನಮಗೆ ದೇವರ ಶಕ್ತಿ, ನಂಬಿದರೆ ಅದು ದೇವರ ಶಕ್ತಿ ಎಂಬುದಾಗಿ. ಅದಕ್ಕೆ ನಾವು ನಂಬುತ್ತಿದ್ದೇವಾ? ಇನ್ನು ನೀನು ಪಾಪಿ ಅಂತ ನೀನು ನಂಬ್ತಾ ಇದ್ದೀಯಾ? ಯೇಸು ಸ್ವಾಮಿ ನಂಬಿದಾಗ್ಯೂ ಸಹ, ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದಾಗ್ಯೂ ಸಹ ನೀನು ಪಾಪಿ ಅಂತ ನಂಬುತ್ತಾ ಇದ್ದೀಯಾ? ಕ್ರಿಸ್ತನ ಕೃಪೆಯಿಂದ, ದೇವರ ಮಾಡಿರುವಂಥ ಆತನ ಮಹಾಕೃಪೆಯಿಂದ, ಕ್ರಿಸ್ತನು ಮಾಡಿರುವ ಕಾರ್ಯದಿಂದ ನನ್ನ ಪಾಪಗಳು ಕ್ರಿಸ್ತನ ಲೆಕ್ಕಕ್ಕೆ ಹೋಗಿ ಕ್ರಿಸ್ತನ ನೀತಿ ನನಗೆ ಕೊಡಲ್ಪಟ್ಟಿದೆ. ನಾನೀಗ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿ, ದೇವರ ನೀತಿಯನ್ನು ಹೊಂದಿದ್ದೇನೆ, ದೇವರ ಮುಂದೆ ಸನ್ನಿಧಿಯಲ್ಲಿ ನಿಲ್ಲುವ ವ್ಯಕ್ತಿ ನಾನಾಗಿದ್ದೇನೆ ಎಂಬುದಾಗಿ ನೀನು ನಂಬುವುದು ಅವಶ್ಯ. ಹೀಗೆ ನಂಬಿದರೆ ದೇವರ ಶಕ್ತಿಯನ್ನು ನಿನ್ನ ಜೀವಿತದಲ್ಲಿ ನೀನು ಅನುಭವಿಸುವಂಥ ವ್ಯಕ್ತಿಯಾಗಿರ್ತೀಯ. ಇದನ್ನು ನಂಬಿದರೆ ಎಲ್ಲ ವರಗಳನ್ನು, ಆತ್ಮೀಯ ವರಗಳನ್ನು, ಕ್ರಿಸ್ತನಲ್ಲಿ ದೇವರು ಮಾಡಿರುವ ಎಲ್ಲ ಆಶೀರ್ವಾದಗಳನ್ನು ನೀನು ನಂಬುವಂಥ ವ್ಯಕ್ತಿಯಾಗಿರ್ತೀಯ. ಆ ನಂಬಿಕೆ ನಿನ್ನನ್ನು ಜಯ ಜೀವಿತಕ್ಕೆ, ಆಳ್ವಿಕೆಯ ಜೀವಿತಕ್ಕೆ ನಗಿಸುವಂಥದ್ದಾಗಿರ್ತದೆ. ಹಲ್ಲೆಲೂಯ. ಶಿಲುಬೆಯ ಸಂದೇಶ ಹೇಳುವಂಥ ಮೂರನೇ ಸಂಗತಿ, ಮಹಾ ಬದಲಾವಣೆ ಶಿಲುಬೆಯಲ್ಲಿ ನಡೆದಿದೆ. ಪಾಪಿಗಳಾದ ನಾವು ನೀತಿ ಸ್ವರೂಪಿಗಳಾಗುವಂತೆ ನಮ್ಮ ಪಾಪವೆಲ್ಲ, ಪಾಪ ಜ್ಞಾನವಿಲ್ಲದ ಆತನು ಹೊತ್ತುಕೊಂಡು ಆತನು ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟಿದ್ದಾನೆ. ಆತನಲ್ಲಿ ನಂಬಿಕೆ ಇಟ್ಟಂಥ ನಾವುಗಳು ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳು ನಾವಾಗಿದ್ದೇವೆ, ನೀತಿ ಸ್ವರೂಪಿಗಳು ನಾವಾಗಿದ್ದೇವೆ. ಹಲ್ಲೆಲೂಯ. ಆದ್ದರಿಂದ ಇದನ್ನು ನಂಬಿರೆ, ಸ್ವಾಮಿ ನಿನ್ನ ನೀತಿಯನ್ನು ನನಗೆ ಕೊಟ್ಟದಕ್ಕಾಗಿ ಸ್ತೋತ್ರ, ನನ್ನ ಪಾಪಗಳನ್ನೆಲ್ಲ ನೀನು ಹೊತ್ತೋದಕ್ಕಾಗಿ ಸ್ತೋತ್ರ, ನಾನು ಪಾಪಿ ಅಲ್ಲದ ಹಾಗೆ ಪಾಪಿ ಎಂಬ ಪಟ್ಟದಿಂದ ನನ್ನನ್ನು ಬಿಡುಗಡೆ ಮಾಡಿರುವುದಕ್ಕಾಗಿ ಸ್ತೋತ್ರ, ನಮ್ಮನ್ನು ನೀತಿ ಸ್ವರೂಪಿಗಳನ್ನಾಗಿ ಮಾಡಿ ನಿನ್ನ ನೀತಿಯನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಎಂಬುದಾಗಿ ದಿನಾಲೂ ಈ ನೀತಿ ಎಂಬ ವರವನ್ನು ಹೊಂದಿದ್ದೀರಿ, ನೀತಿ ಸ್ವರೂಪಿಗಳಾಗಿದ್ದೀರಿ ಎಂಬುದಾಗಿ ನಂಬುತ್ತಾ ಇದಕ್ಕಾಗಿ ದೈವ ಸ್ತೋತ್ರ ಮಾಡ್ತಾ ಬನ್ನಿ. ನಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ, ಆಳ್ವಿಕೆಯಲ್ಲಿ ಜಯದಲ್ಲಿ ನಗಿಸಲ್ಪಡುವಂಥದ್ದಾಗಿರ್ತದೆ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ಶಿಲುಬೆಯು ಏನನ್ನು ಸಾರ್ತತೆ, ಏನನ್ನು ಪ್ರದರ್ಶಿಸ್ತತೆ, ಏನನ್ನು ತೋರಿಸ್ತತೆ ಎಂಬುವಂಥ ನಿನ್ನ ವಾಕ್ಯದ ಸತ್ಯಗಳನ್ನು ಸ್ವಾಮಿ ನಾವು ಧ್ಯಾನಿಸ್ತಾ ಇದ್ದೇವೆ. ಶಿಲುಬೆಯಲ್ಲಿ ಕರ್ತನೆ ಮಹಾ ಬದಲಾವಣೆ ನಡೆದಿದೆ, ಬದಲೀಕರಣ ನಡೆದಿದೆ ಎಂಬುದನ್ನು ನಾವು ನೋಡ್ತಿದ್ದೇವೆ. ಕರ್ತನೆ, ನಮ್ಮ ಪಾಪಗಳು ಯೇಸು ಕ್ರಿಸ್ತನು ಹೊತ್ತು ತೀರಿಸಿದ್ದಾನೆ. ಆತನ ನೀತಿ ನಮಗೆ ಕೊಡಲ್ಪಟ್ಟು ಪಾಪಿಗಳಾದ ನಾವು ನೀತಿ ಸ್ವರೂಪಿಗಳಾಗಿದ್ದೇವೆ. ಪಾಪ ಜ್ಞಾನವಿಲ್ಲದ ಯೇಸು ಪಾಪ ಸ್ವರೂಪಿಯಾಗಿದ್ದಾನೆ. ಈ ಬದಲೀಕರಣವನ್ನು ಸ್ವಾಮಿ ಕರ್ತ ಕೇಳುವಂಥ ಪ್ರತಿಯೊಬ್ಬರೂ ನಂಬುವಂತೆ ನಮ್ಮ ಪಾಪದ ಪರಿಹಾರವಾಗಿದೆ. ನಮ್ಮ ಪಾಪಗಳನ್ನು ಯೇಸು ಹೊತ್ತುಕೊಂಡಿದ್ದಾನೆ. ಪಾಪಗಳು ನಮ್ಮ ಲೆಕ್ಕದಲ್ಲಿ ಇಲ್ಲ. ನಾವೀಗ ದೇವರ ನೀತಿ ಎಂಬ ವರವನ್ನು ಹೊಂದಿದ್ದೇವೆ. ಓ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗಿದ್ದೇವೆ ಎಂಬುವಂಥ ಈ ಕ್ರೈಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರುವಂತೆ ಪರಿಶುದ್ಧಾತ್ಮ ದೇವರೇ ಪ್ರತಿಯೊಬ್ಬರನ್ನು ಬಲಪಡಿಸು. ಈ ವಾಕ್ಯ ಪ್ರತಿಯೊಬ್ಬರಲ್ಲಿ ಬೇರೂರಲಿ ಸ್ವಾಮಿ, ದೃಢವಾಗಿ ನಿಲ್ಲಲಿ ಕರ್ತನೆ. 100ರಷ್ಟು ಫಲಿಸುವಂಥ ವ್ಯಕ್ತಿಗಳನ್ನಾಗಿ ಕರ್ತನ ಆಶೀರ್ವದಿಸಲಿ. ನಿನ್ನ ಕೃಪೆಯಲ್ಲಿ ಕೊಪ್ಪಿಸಿಕೊಡ್ತಾ ನಾವು ನೀತಿವಂತರಾದದರಿಂದ ಎಲ್ಲ ಆಶೀರ್ವಾದಗಳಿಗೆ ನಾವು ಬಾಧ್ಯರಾಗಿದ್ದೇವೆ. ಎಲ್ಲ ಆಶೀರ್ವಾದಗಳು ಕರ್ತ ತಾವು ನೀತಿವಂತರು ಕ್ರಿಸ್ತನಲ್ಲಿ ಎಂಬುದಾಗಿ ನಂಬುವಂಥ ಪ್ರತಿಯೊಬ್ಬರ ಮೇಲೆ ಕೆಲಸ ಮಾಡುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ.